ಏನಕ್ಕ ನೀವಿಲ್ಲಿ? ಇಲ್ಲ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದೆ. ನೀನೇನಿಲ್ಲಿ? ಏನಿಲ್ಲ ಅಕ್ಕ, ಅಮ್ಮನ್ಗೆ ಸ್ವಲ್ಪ ಮಾತ್ರೆ ತಗೋಬೇಕಿತ್ತು, ಅದಕ್ಕೆ ಮೆಡಿಕಲ್ ಸ್ಟೋರಿಗೆ ಹೋಗ್ತಿದ್ದೆ. ಹೇಗ್ ನಡೀತಾ ಇದೆ ನಿನ್ನ ಶಂಕರು ಮದ್ವೆ ತಯಾರಿ? ಮದ್ವೆ ಆಸೆ ಎಲ್ಲ ವೇಸ್ಟ್ ಆಗೋಯ್ತಕ್ಕ. ನನ್ ಮಾವನ್ ನಂಬಿ ನಾನು ಮೋಸ ಹೋಗ್ಬಿಟ್ಟೆ. ಏನಾಯ್ತು ಮಾಧವಿ? ನಮ್ ಮಾವ ಸರಿ ಇಲ್ಲ ಅಕ್ಕ. ಅವನು ಒಂಥರ ಹೆಂಗ್ ಹೇಳೋದು, ನನಗೆ ಒಂಥರ ನಾಚಿಕೆ ಆಗ್ತಿದೆ. ಸದ್ಯ ಮದ್ವೆಗ್ ಮುಂಚೆನೆ ಎಲ್ಲ ವಿಷಯ ಗೊತ್ತಾಯ್ತು. ಇಲ್ಲಾಂದಿದ್ರೆ ನಾನು ನಿಜವಾಗ್ಲೂ ಮೋಸ ಹೋಗ್ಬಿಡ್ತಿದ್ದೆ ಅಕ್ಕ. ಅಂತದ್ದೇನಾಯ್ತು? ನೀವ್ ಬೇರೆ ಅಕ್ಕ, ಸುಮ್ನಿರಿ, ನಿಮ್ಗೇನು ಗೊತ್ತಿಲ್ಲ. ಆ ವಿಷಯನ ನಿಮ್ಗೆ ಹೇಗೆ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅದೇನ್ ಹೇಳು ಮಾಧವಿ. ಬೇಡ ಬಿಡಿ ಅಕ್ಕ, ಪರವಾಗಿಲ್ಲ. ನಾನೇನಾದ್ರೂ ಹೇಳಿದ್ರೆ ಅದ್ ಮತ್ತೆ ದೊಡ್ಡ ಸಮಸ್ಯೆ ಆಗತ್ತೆ. ನೀನ್ ನನ್ನ ಬಾಯಿ ತುಂಬಾ ಅಕ್ಕ ಅಂತ ಕರಿತಿದ್ಯಾ, ಅದೇನ್ ವಿಷಯ ಅಂತ ಹೇಳು. ಅಕ್ಕನ ಹತ್ರ ಹೇಳಿದಕ್ಕೆ ಯಾಕೆ ಹಿಂಜರಿತಿದ್ಯಾ? ನಾವಿಷ್ಟ ದಿನ ನಮ್ಮ ಮಾವನ ಮನೇಲೇ ಇದ್ವಿ. ಅದ್ ಹೆಂಗೋ ಪ್ಲಾನ್ ಮಾಡಿ ನಮ್ಮಿಬ್ರನ್ನ ಹೊರಗಡೆ ಹಾಕ್ಬಿಟ್ಟ. ಯಾಕೆ ಅಂತ ಗೊತ್ತಾ? ಯಾಕೆ ಅಂದ್ರೆ ಅವನಿಗೂ ಆ ಅರ್ಚನಾ ಅಕ್ಕ ಇದ್ದಾರಲ್ಲ. ಅರ್ಚನಾ ಅವನಿಗೂ ಏನ್ ಹೇಳ್ತಾ ಇದ್ಯಾ? ಏನಾಯ್ತು? ಸುತ್ತಿ ಬಳಸಿ ಮಾತಾಡ್ಬೇಡ, ಡೈರೆಕ್ಟ್ ಆಗಿ ವಿಷಯ ಹೇಳು. ಅದೇ ಅಕ್ಕ, ಅವತ್ತು ನಿಮ್ ಮನೆಗ್ ಬಂದಾಗ ಮಾವನ್ಗೂ ಅರ್ಚನಾ ಅಕ್ಕಂಗೂ ಏನೋ ಆಫೀಸಲ್ಲಿ ಅದೇ ಅವ್ರಿಬ್ರಿಗೂ ತಪ್ಪಾದ ರಿಲೇಶನ್ಶಿಪ್ ಇದೆ ಅಂತ. ನಾನ್ ಎಲ್ಲಿ ಹೇಳ್ದೆ ಆ ರೀತಿ ಆಫೀಸಲ್ಲಿ ಮಾತಾಡ್ತಿದ್ರು ಅಂತ ಹೇಳಿದ್ದು? ಇದಕ್ಕೂ ಮುಂಚೆ ಅಮ್ಮನೂ ಒಂದಿನ ನೋಡಿದ್ದಾರೆ. ಅದೇ ದೊಡ್ಡ ಸಮಸ್ಯೆ ಆಗೋಗಿತ್ತು. ಇವತ್ ನಮ್ಮ ಮನೇಲಿ ಏನೋ ತಗೋಬೇಕು ಅಂತ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಅರ್ಚನಾ ಅಕ್ಕನ ಕಾಲಿಗೆ ಔಷಧಿ ಆಗ್ತಿದ್ದ. ನನಗಿದೆಲ್ಲ ಹೇಳೋದಕ್ಕೆ ನಾಚಿಕೆ ಆಗುತ್ತಕ್ಕ. ನಾನು ಅವನ್ ಮುಖ ಮುತ್ತಿ ನೋಡ್ದೆ ಬೈಕ್ ಬಂದ್ಬಿಟ್ಟೆ. ಅಲ್ಲ ಅಕ್ಕ, ಕೆಲ್ಸ ಮಾಡೋನು ಓನರ್ ತಂಗಿ ಹತ್ರ ಹೇಗಿರ್ಬೇಕು ಅಂತ ಗೊತ್ತಾಗಲ್ವಾ? ನನಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಕ್ಕ. ಇದೆಲ್ಲ ವೀರಣ್ಣವ್ರಿಗೆ ಗೊತ್ತೋ ಗೊತ್ತಿಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ಅಕ್ಕ. ಇಂಥ ಕೆಲ್ಸ ಮಾಡೋ ನಮ್ಮ ಮಾವನ್ ನಂಬ್ಕೊಂಡ್ ಕೂತಿದ್ದಾರೆ ವೀರಣ್ಣ. ಅಂತವ್ರಿಗೆ ದ್ರೋಹ ಮಾಡ್ತಾ ಇದ್ದಾನ ನಮ್ಮ ಮಾವ. ಓಕೆ, ನೀನ್ ಎಮೋಷನಲ್ ಆಗ್ಬೇಡ, ಎಲ್ಲ ಸರಿ ಹೋಗುತ್ತೆ. ಸರಿ, ನೀನ್ ನಂಬರ್ ಕೊಟ್ಟಿರು. ಯಾವತ್ತಾದ್ರೂ ಏನಾದ್ರೂ ವಿಷಯ ಇದ್ರೆ ನಾನು ನಿಂಗೆ ಕಾಲ್ ಮಾಡ್ತೇನೆ. ಸರಿ ಅಕ್ಕ. 9343. ನಿಂಗೇನಾದ್ರೂ ದುಡ್ಡಿನ ಅವಶ್ಯಕತೆ ಇದೆಯಾ? ಅಯ್ಯೋ, ಅದೇನೂ ಇಲ್ಲ, ಬೇಡ ಅಕ್ಕ. ಸರಿ, ಏನಾದ್ರೂ ಇದ್ರೆ ಕಾಲ್ ಮಾಡು. ಸರಿ ಅಕ್ಕ, ಓಕೆ, ಬಾಯ್.